ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ಕೆ ಸಿನಿಮಾ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ರಾಕೇಶ್ ಮಾತಾಡ್ತಿರೋದು. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮುಂದೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಈ ಕೀಬೋರ್ಡ್ ಟ್ಯುಟೋರಿಯಲ್ಸ್ಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೀತಿ ವಾತ್ಸಲ್ಯ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ನೆಕ್ಸ್ಟ್ ಬೇಸಿಕ್ ಫಿಂಗರಿಂಗ್ ಎಕ್ಸಸೈಸ್ ಪ್ರೀವಿಯಸ್ ಎಪಿಸೋಡ್ 2ಲಿ ನಾನು ನಿಮಗೆ 5th ಎಕ್ಸಸೈಸ್ ತನಕ ಹೇಳಿದ್ದೆ. ಈಗ ಈ ಎಪಿಸೋಡ್ 3ಲಿ ನಿಮಗೆ ಇನ್ನು ಉಳಿದಿದ್ದ 12 ಎಕ್ಸಸೈಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ 6th ಎಕ್ಸಸೈಸ್ ಬಂದು CEDE DFEF. ಒಂದು ನೋಟು ಜಂಪ್ ಆಗಿ ರಿಟರ್ನ್ ಆಗಿ ಬರುತ್ತೆ. ಯಾವ ರೀತಿಯಪ್ಪ ಅಂದರೆ ಈ ರೀತಿ 6th ಎಕ್ಸಸೈಸ್ ಬರುತ್ತೆ. ಯಾರು ಈ ಫಿಂಗರಿಂಗ್ ಎಕ್ಸಸೈಸ್ನ ಇನ್ನೂ ನೋಡಿಲ್ಲ ಅಂದರೆ ಫಸ್ಟ್ ಟೈಮು ಈ ಎಪಿಸೋಡ್ 3ನ ನೋಡ್ತಿದ್ದೀರೋ ಪ್ಲೀಸ್ ನಮ್ಮ ಕೆ ಸಿನಿಮಾ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪ್ಲೇ ಲಿಸ್ಟ್ನಲ್ಲಿ ನಿಮಗೆ ಬೇಸಿಕ್ ಕೀಬೋರ್ಡ್ ಟ್ಯುಟೋರಿಯಲ್ಸ್ ಇನ್ ಕನ್ನಡ ಅಂತ ಒಂದು ಪ್ಲೇ ಲಿಸ್ಟ್ ಇರುತ್ತೆ. ಆ ಪ್ಲೇ ಲಿಸ್ಟ್ನ ನೀವು ಓಪನ್ ಮಾಡಿದ್ರೆ ಕನ್ನಡ ಟ್ಯುಟೋರಿಯಲ್ಸ್ ನಾನು ಏನೇನು ವಿಡಿಯೋ ಮಾಡಿದ್ದೀನಿ ಅವೆಲ್ಲ ಕಂಪ್ಲೀಟಾಗಿ ನಿಮಗೆ ಆ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ಅಂತ ಹೇಳ್ತಾಯಿದ್ದೀನಿ. 7th ಫಿಂಗರಿಂಗ್ ಎಕ್ಸಸೈಸ್ ಬರೋದು CDCDE DEDEF ಈ ಥರ ಬರುತ್ತೆ. ಅದು ಅದೇ ರೀತಿ ಬರುತ್ತೆ ಅಂದರೆ ಇಲ್ಲೂ ನಿಮಗೆ ಒಂದು ಡಿಫಿಕಲ್ಟ್ ಯಾವುದಪ್ಪ ಅಂದರೆ EFG ಬರ್ಸ್ಬೇಕಾದ್ರೆ EFG ರೊಟೇಷನ್ ಬರಬೇಕು. ತಿರ್ಗಾ ರಿಟರ್ನ್ ಬರಬೇಕಾದ್ರೆ ಹಿಂಗೆ. ನೀವು ಮೇಯ್ನ್ ಕಾನ್ಸಂಟ್ರೇಟ್ ಏನು ಮಾಡಬೇಕಪ್ಪ ಅಂದರೆ ನಾವು ಯಾವುದು ರೂಟ್ ಪೊಸಿಷನ್ ಫಿಂಗರಿಂಗ್ ಪೊಸಿಷನ್ ಒಂದೊಂದು ಕೀಸ್ಗೂ ಹೇಳಿದ್ವೋ ಅದನ್ನು ಪರ್ಫೆಕ್ಟಾಗಿ ತಲೆಯಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಯಾವ ನೊಟೇಷನ್ಸ್ ಬರುತ್ತೋ ಆ ನೊಟೇಷನ್ಸ್ಗೆ ಅದೇ ಫಿಂಗರಿಂಗ್ ಪ್ಲೇಸ್ ಮಾಡಬೇಕಾಗುತ್ತೆ. ಇಷ್ಟೇ. ನೆಕ್ಸ್ಟ್ 8th ಫಿಂಗರಿಂಗ್ ಎಕ್ಸಸೈಸ್ ಬಂದು CDED ಬರುತ್ತೆ. CDEDE ಹಿಂಗೆ ಬರುತ್ತೆ. ಹಿಂಗೆ ನೆಕ್ಸ್ಟ್ 9th ಫಿಂಗರಿಂಗ್ ಎಕ್ಸಸೈಸ್ ಬಂದು CDECD ಈಗ ಬರುತ್ತೆ.
ರೀತಿ ನಮ್ಮ 9 ಫಿಂಗರಿಂಗ್ ಎಕ್ಸಸೈಸ್ ಬರುತ್ತೆ. ಸೇಮ್ ಫಿಂಗರಿಂಗ್ ಪೊಸಿಷನ್ಸು ನಿಮ್ಗೆ ಇಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇಂದ ಎಫ್ಗೆ ಶಿಫ್ಟ್ ಆಗಬೇಕಾದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಎಗೈನ್ ಪ್ರಾಕ್ಟೀಸ್ ಮಾಡಿದಾಗ ಅದು ಸುಲಲಿತವಾಗಿ ಬರುತ್ತೆ. ನೆಕ್ಸ್ಟ್ 10th ಎಕ್ಸಸೈಸ್ ಬಂದು CDEDC. ರಿಟರ್ನ್ ಬರುತ್ತೆ ಇದು. ಹಿಂಗೆ ನೀವು ಫಸ್ಟ್ ಸಿಂಪಲಾಗಿ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ, ನಂತರ ಬೇಕಾದ್ರೆ ನೀವು ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೋಬೋದು. ನೆಕ್ಸ್ಟ್ 11th ಎಕ್ಸಸೈಸ್ ಬಂದು CDECE. ಈ ರೀತಿ ನಮ್ಮ 11th ಎಕ್ಸಸೈಸ್ ಬರುತ್ತೆ. ಇದೊಂದು ಸ್ವಲ್ಪ ಟಿಪಿಕಲ್ ಆಗಿರುತ್ತೆ. ಒಂದು ಸ್ವಲ್ಪ ನೀಟಾಗಿ ನೊಟೇಷನ್ನ ಬರ್ಕೊಂಡು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ. ಜಂಪ್ ಆಗಬೇಕು. ಈ ರೀತಿ ಜಂಪ್ ಆದಾಗ ನಿಮಗೆ ಫಿಂಗರಿಂಗ್ ಎಕ್ಸಸೈಸು ಮೆಮೊರೈಸ್ಡು ಆಗುತ್ತೆ, ಪ್ಲಸ್ ನಿಮ್ಮ ಫಿಂಗರಿಂಗು ಸ್ಪೀಡಾಗಿ ಟ್ರಾವೆಲ್ ಆಗುತ್ತೆ. 12th ಫಿಂಗರಿಂಗ್ ಎಕ್ಸಸೈಸು ಇದೊಂದು ಸ್ವಲ್ಪ ಟಿಪಿಕಲ್ ಆಗಿದೆ, ಸ್ವಲ್ಪ ಕಷ್ಟ ಅನಿಸ್ಬೋದು. ಬಟ್ ನೀಟಾಗಿ ಬರ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಫಿಂಗರಿಂಗ್ ಎಕ್ಸಸೈಸು ಕಂಪ್ಲೀಟ್ ಆಗುತ್ತೆ. ಈ ಫಿಂಗರಿಂಗ್ ಎಕ್ಸಸೈಸ್ ಯಾವ ರೀತಿ ಬರುತ್ತೆಪ್ಪ ಅಂದರೆ CEDE CDED CDEF ಹಿಂಗೆ ಬರುತ್ತೆ. CEDE CDED CDEF DF EF BEFE DFG EFGF EFGF EFGA FAGA FGAG FGAB GBAB GABA GABC CABA CBAB ಈ ರೀತಿ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಪ್ಲಸ್ ನೋಟೇಷನ್ ಈ ಕ್ರಾಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಪ್ಲಸ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಈ ಕಂಪ್ಲೀಟ್ 12 ಫಿಂಗರಿಂಗ್ ಎಕ್ಸಸೈಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕೀಬೋರ್ಡ್ ಕೀ ಮೇಲೆ ಒಂದು ಕಂಟ್ರೋಲ್ ಬರುತ್ತೆ. ಈ ಕಂಟ್ರೋಲು ಮುಂದೆ ತುಂಬ ಅಪ್ಗ್ರೇಡ್ ವರ್ಷನ್ ಸಾಂಗ್ಸ್ ಬರುತ್ತೆ. ಆ ಸಾಂಗ್ಸ್ ಮಾಡಬೇಕಾದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾವ ರೀತಿ ಸಾಂಗ್ಸ್ ಅಪ್ಪ ಅಂದಾಗ ನಿಮಗೆ ಫಿಂಗರಿಂಗ್ಸ್ ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ
ಈ ರೀತಿ ಮುಂದಕ್ಕೆ ದೊಡ್ಡ ದೊಡ್ಡ ಸಾಂಗ್ಸ್ ಬಂದಾಗ ಫಿಂಗರಿಂಗ್ ಪೊಸಿಷನ್ಸ್ ಆವಾಗ ಚೇಂಜ್ ಆಗುತ್ತೆ. ಬೇರೆ ನೀವು ಈ ಬೇಸಿಕ್ ಫಿಂಗರಿಂಗ್ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡಾದಮೇಲೆ ಮುಂದಕ್ಕೆ ಒಂದೊಂದು ಸಾಂಗ್ಸ್ಗೂ ಒಂದೊಂದು ಥರ ಡಿಫ್ರೆಂಟಾಗಿ ಫಿಂಗರಿಂಗ್ ಎಕ್ಸಸೈಸ್ ಇರುತ್ತೆ. ಅದನ್ನು ಮುಂದಕ್ಕೆ ಹೇಳ್ಕೊಡ್ತೀವಿ. ಒಟ್ಟಿನಲ್ಲಿ ನಿಮಗೆ ಈ 12 ಕೀಬೋರ್ಡ್ ಫಿಂಗರಿಂಗ್ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸುಲಲಿತವಾಗಿ ನೀವು ಪ್ರಾಕ್ಟೀಸ್ ಮಾಡಬಹುದು. ಅಂದರೆ ಕೀಬೋರ್ಡಲ್ಲಿ ನಿಮ್ಮ ಹ್ಯಾಂಡ್ಸ್ ಫ್ರೀಯಾಗಿ ಮೂಮೆಂಟ್ ಆಗುತ್ತೆ. ಆವಾಗ ನೀವು ಯಾವುದೇ ಸಾಂಗ್ ನೊಟೇಷನ್ಸ್ನ ನೋಡಿದ್ರೂ ಆರಾಮಾಗಿ ಪ್ಲೇ ಮಾಡ್ಬೋದಾಗುತ್ತೆ. ಓಕೆ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ LRK ಸಿನಿಮಾ ಸ್ಟುಡಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಬ್ಸ್ಕ್ರೈಬರ್ಸು ಪ್ಲಸ್ ಲೈಕ್ಸು ಪ್ಲಸ್ ಕಮೆಂಟ್ಸು ನಮಗೆ ಮುಂದಿನ ವೀಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲಸ್ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಅನುಮಾನ ಇದ್ದರೆ, ಇಲ್ಲ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ಸ್ನಲ್ಲಿ ಕಮೆಂಟ್ ಮಾಡಿ, ಅಥವಾ LRK ಪ್ರೊಡಕ್ಷನ್ಸ್ ಇಂಡಿಯಾ @gmail.comಗೆ ಮೇಲ್ ಮಾಡಿ. ನಾನು ಮೇಲ್ ರಿಪ್ಲೈ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ.